ಇಂದಿನ ಬಜೆಟ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಆ, ಉಮಾಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ. ಮೇಡಮ್, ಬಜೆಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ಟು ಸಂಪೂರ್ಣವಾಗಿ ತೃಪ್ತಿಕರವಾದಂತಹ ಬಡ್ಜೆಟ್ಟು, ಸಮಗ್ರ ಅಭಿವೃದ್ಧಿಯ ಬಗ್ಗೆ ಸಮತೋಲನವಾದಂತಹ ಬಡ್ಜೆಟ್ಟು. ಪ್ರತಿಯೊಬ್ಬರಿಗೂ ಎಲ್ಲ ಜಾತಿ ಜನಾಂಗದವರು ಯಾರಿದ್ದಾರೆ, ಅವರಲ್ಲಿ ಯಾರಿಗೆ ಅಗತ್ಯತೆಗಳು ಇದೆ, ಯಾವ ಮತ್ತು ಶಿಕ್ಷಣ, ಆರೋಗ್ಯ, ಮಕ್ಕಳು, ಮಹಿಳೆ, ಈ ರೀತಿಯ ನೀರಾವರಿ ಇರ್ಬೋದು, ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆಗಳಿರ್ಬೋದು, ಹಂಗೆ ಮತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಹೀಗೆ ಬಹಳಷ್ಟು ಒಳ್ಳೆಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಕೊಡುವುದರ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ಈ ರಾಜ್ಯವನ್ನು ತಗೊಂಡು ಹೋಗಲಿಕ್ಕೆ ಈ ಒಂದು ಬಡ್ಜೆಟನ್ನು ಮಾಡಿರ್ತಕ್ಕಂಥ ನಾವು ಅದನ್ನು ಸ್ವಾಗತಿಸ್ತೇವೆ. ಮೇಡಮ್, ಸಿನಿಮಾ ಥಿಯೇಟರ್ಗಳ ದರವನ್ನು 200 ರೂಪಾಯಿಗೆ ನಿಗದಿ ಮಾಡಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಕಲಾವಿದರಾಗಿ ಅದು ಬೇಡಿಕೆ ಇತ್ತು, ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಈಡೇರಿಸಿದ್ದಕ್ಕೆ ನಾನು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಓಕೆ ಮೇಡಮ್, ಧನ್ಯವಾದಗಳು. ಇದಿಷ್ಟು ಉಮಾಶ್ರೀ ಅವರ ಮಾತಾಗಿದೆ. ಕ್ಯಾಮರಾಮನ್ ಶ್ರೀಹರಿ ಜೊತೆ ಮಲನಳ್ಳಿ ಪವರ್ ಟಿವಿ, ಬೆಂಗಳೂರು.